ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ನಡುವೆ ನಡೀತಾ ಇದೆಯಲ್ಲ, ಅದರ ಬಗ್ಗೆ BY ವಿಜಯೇಂದ್ರವನ್ನ ಬದಲಿಸಬೇಕು ಅಂತ ಪಟ್ಟು ಹಿಡಿದಿರುವಂತಹ ಯತ್ನಾಳ್ ಈಗ ಏನಂತಂದ್ರೆ ಯತ್ನಾಳ್ ನೇತೃತ್ವದಲ್ಲಿ ಲಿಂಗಾಯತ ಸಭೆ ನಡೆಸೋದಕ್ಕೆ ಮುಂದಾಗಿದೆ. ಅಂತಂದ್ರೆ ಯತ್ನಾಳ್ ಲಿಂಗಾಯತ ಪ್ಲಸ್ ಲಿಂಗಾಯತ ವರ್ಸಸ್ ಲಿಂಗಾಯತ ಅನ್ನುವಂತಹ ಫೈಟ್ಗೆ ಈಗ ತೆರೆ ಏನಂತಂದರೆ ಮಣೆಯನ್ನು ಹಾಕಲಾಗ್ತಾ ಇದೆ. ಬಿಜೆಪಿಯ ಬಂಡಾಯ ಗುಂಪಿನ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ ನೇತೃತ್ವದಲ್ಲಿ ಬಿಜೆಪಿ ವೀರಶೈವ ಲಿಂಗಾಯತ ಮುಖಂಡರ ಸಭೆಯನ್ನು ನಡೆಸಲಾಗಿದೆ. ಮಂಗಳವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಸಿದಂತಹ ಸಭೆಯಲ್ಲಿ BP ಹರೀಶ್, ಮಾಜಿ ಸಂಸದ GM ಸಿದ್ದೇಶ್ವರ್ ಮತ್ತಿತರರು ಹೊರತುಪಡಿಸಿದರೆ ಮತ್ತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಲಿಂಗಾಯತ ನಾಯಕರು ಭೇಟಿಯಾಗಿದ್ದರು. ವಾಸ್ತವವಾಗಿ ಇಡೀ ವೀರಶೈವ ಲಿಂಗಾಯತ ಸಮುದಾಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಪರವಾಗಿಲ್ಲ ಅನ್ನೋದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಯತ್ನಾಳ್ ಅವರು ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನೊಂದು ಕಡೆ ಏನಂತಂದರೆ ನಾಳೆ BSY ಜನ್ಮದಿನದ ಪ್ರಯುಕ್ತ ಸಮಾಜ ಸೇವೆ ಅಂದರೆ ಭಾಗ್ಯ ಲಕ್ಷ್ಮಿ ಬಾಂಡ್ ಫಲಾನುಭವಿಗಳನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮದ ನೆಪದಲ್ಲಿ ಅವರು ಕೂಡ ನಾಳೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅದೇ ಈಗ ಲಿಂಗಾಯತ ವರ್ಸಸ್ ಲಿಂಗಾಯತ ಏನಂತಂದರೆ ಲಿಂಗಾಯತ ದಾಳವನ್ನು ಉರುಳಿಸೋದಕ್ಕೆ ನಮ್ಮ ಯತ್ನಾಳ್ ಸಾಹೇಬರು ಮುಂದಾಗಿದ್ದಾರೆ. ಇವೆಲ್ಲವನ್ನು ಹೈಕಮಾಂಡ್ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದೆಯಲ್ಲೋ ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟರೂ ಕೂಡ ಉತ್ತರ ಹೋದರೂ ಕೂಡ ಆದರೆ ತಮ್ಮ ಒಂದು ಹೋರಾಟವನ್ನು ಎಲ್ಲೂ ಕೂಡ ಕಮ್ಮಿ ಮಾಡ್ತಾ ಇಲ್ಲ. ಒಂದೊಂದು ಹೊಸ ದಾಳಗಳನ್ನ ಉರುಳಿಸ್ತಾ ಇದೆ ಅಂತಲೇ ಹೇಳಬಹುದು. ನಿನ್ನೆ ಮೊನ್ನೆ ಅಷ್ಟೇ ಎಲ್ಲ ಟೀಮ್ ಯತ್ನಾಳ್ ಅವರನ್ನು ಇಷ್ಟು ದಿನಗಳವರೆಗೆ ಅಂದರೆ ಕೆಲವೊಂದಿಷ್ಟು ದಿನಗಳ ಹಿಂದೆ ಯತ್ನಾಳ್ ಟೀಮ್ ಸುಮ್ಮನಾಯಿತು, ಏನೋ ಹೊಸ ಹುದ್ದೆಗಳನ್ನು ಕೊಟ್ಟು ಸಮಾಧಾನ ಮಾಡಿದ್ರು ಹೈಕಮಾಂಡ್ ಅವರು ಅಂತ ಹೇಳುವಂತಹ ಸಮಯದಲ್ಲೇ ಈಗ ಲಿಂಗಾಯತರ ಸಭೆಯನ್ನು ನಡೆಸಿ ಈಗ ಹೊಸ ಟ್ವಿಸ್ಟ್, ಹೊಸ ಬಾಂಬ್ ಸ್ಫೋಟ ಮಾಡಿದ್ದಾರೆ.